ರಾಜ್ಯದಲ್ಲಿ ನೆಟ್ಟು ಬೋಲ್ಟು ಟೈಟ್ ಮಾಡ್ತೀನಿ ಎಂಬ ವಿಚಾರ ತುಂಬಾ ದೊಡ್ಡ ಮಟ್ಟದಲ್ಲಿ ಸದ್ದು ಕೂಡ ಮಾಡ್ತಿದೆ. ಈ ವಿಚಾರ ಮಾತನಾಡೋದಕ್ಕೆ ನಮ್ ಜೊತೆ ರವಿಕುಮಾರ್ ಅವರಿದ್ದಾರೆ, ಅವ್ರಿಗೆ ಮಾತಾಡ್ಸೋಣ. ಕೆಲವೊಬ್ರು ನಿಮ್ಮ ಶಾಸಕರೇ ಬಂದ್ಬಿಟ್ಟು ಸಬ್ಸಿಡಿ ವಿಚಾರದಲ್ಲಿ ನೆಟ್ಟು ಬೋಲ್ಟ್ ಟೈಟ್ ಮಾಡ್ತೀವಿ ಅಂತ ಹೇಳಿದ್ರು, ಡಿ ಕೆ ಶಿವಕುಮಾರ್ ಅಂತ ಹೇಳ್ತಿದ್ದಾರೆ. ನೀವು ಬೇರೆ ರೀತಿಯಾಗಿ ಸಮರ್ಥನೆ ಮಾಡ್ಕೊತಿದ್ದೀರಾ? ಕನ್ನಡದ ನೆಲ ಜಲ ಭಾಷೆಯ ಉಳಿವಿಗಾಗಿ ನನ್ನ ಹೋರಾಟ. ಕನ್ನಡದ ನೀರಿನ ಹೋರಾಟಕ್ಕೆ ನೀವು ಪಕ್ಷದ ಬಣ್ಣ ಕಟ್ಟಿ ಭಾಗವಹಿಸಲ್ಲ ಅಂದ್ರೆ ನೀವು ನೀರು ಕುಡಿಯಲ್ವಾ? ಕಾವೇರಿ ನೀರು ಬೆಂಗಳೂರಿನಲ್ಲಿ 2 ಕೋಟಿ ಇಡೀ ಪ್ರಪಂಚದಿಂದ ಬಂದಿರೋ ಜನ ಇದ್ದಾರೆ, ಅವ್ರಿಗೆ ನೀರು ಬೇಡವಾ? ತಮಿಳ್ನಾಡಲ್ಲಿ ನೋಡಿ, ಯಾವುದೇ ನೀರಿನ ಭಾಷೆಯ ಬಗ್ಗೆ ಹೋರಾಟಕ್ಕೆ ಕರೆ ಕೊಟ್ರೆ ಹೆಂಗ್ ಭಾಗವಹಿಸ್ತಾರೆ? ಹಾಗೆ ಭಾಗವಹಿಸಿ ಅನ್ನೋದು ನನ್ನ ಪ್ರಶ್ನೆ. ಸರ್, ಮತ್ತೆ ಕೆಲವೊಬ್ರು ಕೂಡ ನಟ ನಟಿಯರು ಕೂಡ ಹೇಳ್ತಿದ್ದಾರೆ ನಮಗೆ ಆ ಹಾಲು ಕರೆಕ್ಟ್ ಆಗಿ ಬಂದಿರ್ಲಿಲ್ಲ ಅಂತ. ಇದ್ರ ಬಗ್ಗೆ ಕೊನೆಗೆ ಅದೇ ಹೇಳದವ್ರು. ರಾಜ್ಕುಮಾರ್ ಅವರು ಯಾವತ್ತು ನೆಲ ಭಾಷೆ ವಿಚಾರ ಬಂದಾಗ ಯಾವ ಆಹ್ವಾನ, ಪತ್ರಿಕೆ, ಫೋನ್ ಕರೆ ಕಾಯ್ತಾ ಇರ್ಲಿಲ್ಲ, ಹೋರಾಟಕ್ಕೆ ಬರೋರು. ಅದನ್ನ ಫಾಲೋ ಮಾಡಿ. ಸರ್, ಮತ್ತೆ ಬಿಜೆಪಿ ಅವರು ಕೂಡ ಒಂದು ಆರೋಪ ಮಾಡ್ತಿದ್ದಾರೆ, ಇವರು ಮೇಕೆದಾಟು ಪಾದಯಾತ್ರೆ ನಡೆಸಿದ್ರೆ ಯಾಕೆ ಕಾಂಗ್ರೆಸ್ನ ಪಕ್ಷದ ಬಾವುಟಗಳನ್ನ ಇಟ್ಕೊಂಡಿದ್ರು, ಕರ್ನಾಟಕದ ಯಾಕೆ ಬಾವುಟ ಇಟ್ಕೊಂಡಿರ್ಲಿಲ್ಲ ಅಂತ. ಅವ್ರ ಹತ್ರ ಬೋಲ್ಟೇ ಇಲ್ಲ, ಇನ್ ನಟ್ಟೆಲ್ಲ ಹಾಕ್ತಾರೆ ಬಿಡ್ರಿ. ಅವ್ರ ಬಗ್ಗೆ ಏನ್ ಮಾತಾಡೋದು? ಇದ್ರ ಬಗ್ಗೆ ಏನ್ ಸಮರ್ಥನೆ ಮಾಡ್ಕೊಳ್ತೀರಾ ಸರ್? ಯತ್ನಾಳು, ಜಾರಕಿಹೊಳಿ ಎಲ್ಲ ಅವ್ರದ್ದು ಬೋಲ್ಟ್ ನ ಕಿತ್ಕೊಂಡು ಹೊಂಟಾಗ್ರೆ ನೆಟ್ಟೆಲ್ಲಿ ತಿರುಗಿಸ್ತಾರ ಅವರು. ಇದಾಗಿತ್ತು ಶಾಸಕ ರವಿಕುಮಾರ್ ಅವರ ಮಾತುಗಳು. ಕ್ಯಾಮರಾ ಪರ್ಸನ್ ಕಿರಣ್ ಜೊತೆ ಓಂ ವಿವೇಕ್, ಆದಿತ್ಯ ಕಾರ್ಲೇಕರ್, ಅಶ್ವವೇಗ, ನ್ಯೂಸ್ ಬೆಂಗಳೂರು.